ಮನೆ ಎಲ್ಲ ಬಂದ್ಬಿಟ್ಟು ಖಾಲಿ ಇದೆ. ಅಮ್ಮನವರೆಲ್ಲ ಎಲ್ಲಪ್ಪ ಹೋದ್ರು ಅಂತ ಹೇಳಿದ್ರೆ ಅಮ್ಮನವರು ಸೊ ಅಣ್ಣನ ಮನೆಗೆ ಹೋಗಿದ್ದಾರೆ, ಅಮ್ಮ ತಂಗಿ ಎಲ್ಲ. ಸೊ ಅವ್ರು ಬಂದ್ಬಿಟ್ಟು ನಿನ್ನೆ ಹೋಗಿದ್ದು, ಅವ್ರು ಇವತ್ತು ಬರ್ಬೋದು. ಸೊ ನಾನು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಅಡಿಗೆ ಎಲ್ಲ ಮಾಡಿ ಇಟ್ಟೋಗಿದ್ರು. ಮತ್ತೆ ಅಮ್ಮನೂ ಚಿಕ್ಕ ತಂಗಿ ಮಾತ್ರ ಅಣ್ಣನ ಮನೆಗೆ ಹೋಗಿದ್ದು, ದೊಡ್ಡ ತಂಗಿ ಇಲ್ಲೇ ಇದ್ಲು. ಸೊ ನೈಟು ಅದಕ್ಕೋಸ್ಕರ ನೈಟೇ ನಾನು ಮನೆಗೆ ಬಂದೆ, ಅವಳೊಬ್ಳೇ ಇರ್ತಾಳೆ ಅಂತ. ಮೇನ್ ಥಿಂಗ್ ಏನು ಗೊತ್ತಾ, ಅಲ್ಲಿ ರೂಮ್ ಕೆಲಸ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಜಾಸ್ತಿ ನಾನು ಊಟ ಮಾಡಿದ್ದಂದ್ರೆ ಹೋಟೆಲಲ್ಲೇ. ಅದು ಕೂಡ 3 ಹೊತ್ತು ಊಟ ಮಾಡ್ತಿರ್ಲಿಲ್ಲ. ಅದು 1 ಹೊತ್ತು ಊಟ ಮಾಡೋದೇ, 2 ಹೊತ್ತು ಕುರ್ಕುರೆ ಅದು ಇದು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು, ಈ ಥರ ಮಾಡ್ತಿದ್ದೆ. ಮನೆಗೆ ಬಂದ್ಬಿಟ್ಟು ಅಮ್ಮನ ಕೈ ರುಚಿ ಊಟ ಮಾಡ್ತೀವಲ್ಲ, ಅದು ಟೊಮೆಟೊ ಗೊಜ್ಜೆ ಆಗಿರಲಿ, ಸೊ ಅದ್ರದ್ದು ಟೇಸ್ಟ್ ಬೇರೆ ಲೆವೆಲಲ್ಲಿ ಇರುತ್ತೆ. ಅಕಸ್ಮಾತ್ ನಾವೇನಾದರೂ ಹೋಟ್ಲಲ್ಲಿ ಹೋಗಿ ಬಿರಿಯಾನಿ ತಿಂದ್ಬಿಟ್ಟು ಬಿರಿಯಾನಿಗೂ ಅಮ್ಮ ಮಾಡಿರೋ ಟೊಮೆಟೊ ಗೊಜ್ಜು ಕಂಪೇರ್ ಮಾಡಿದ್ರೆ, ಸೊ ಟೊಮೆಟೊ ಗೊಜ್ಜು ಟೇಸ್ಟೇ ಬೇರೆ ಲೆವೆಲಲ್ಲಿ ಇರುತ್ತೆ ಅನ್ಕೊಳ್ಳಿ. ಏನೂ ಇಲ್ಲ, ಅಮ್ಮನವರು ಕೂಡ ಎಸ್ಟೇಟಲ್ಲೇ ಇರೋದಲ್ವಾ. ನನಗೂ ಕೂಡ ಏನೋ ಸ್ವಂತ ಮನೆ ಮಾಡ್ಬೇಕಂತ ಆಸೆ ಐತೆ. ಬಟ್ ಸಡನ್ಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡೋಣ ಅಂದರೆ, ಸ್ವಲ್ಪ ದಿವಸ ಇನ್ಸ್ಟಾಗ್ರಾಮು ಯೂಟ್ಯೂಬು ಅಂತೇಳ್ಬಿಟ್ಟು ಫೋಕಸ್ ಮಾಡೋಣ. ಸೊ ಅದರಿಂದ ಏನು ಅಮೌಂಟ್ ಎಲ್ಲ ಬರುತ್ತೆ ಅದು ಸೇವಿಂಗ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮನೆ ಕಟ್ಟೋಣ. ಇವಾಗ ಮನೆ ಸಡನ್ನಾಗಿ ಕಟ್ತೀನಿ ಅಂದ್ರೂ ತುಂಬ ಕಷ್ಟ ಇದೆ. ನಾವು ಏನು ಮಾಡಬೇಕಂದ್ರೆ, ಸೊ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಫಸ್ಟ್ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗಿ ಆಮೇಲೆ ಅಲ್ಲಿಂದ ನಾವು ಸ್ವಂತ ಮನೆ ಏನಾದರೂ ಮಾಡಬೇಕಷ್ಟೇ. ಬಟ್ ತುಂಬ ವರ್ಷ ಟೈಮ್ ತಗೋತೀನಿ ಅನಿಸುತ್ತೆ. ಲೇಟ್ ಆದರೂ ಲೇಟೆಸ್ಟಾಗಿ ಒಂದು ಮನೆ ಕಟ್ಟೋಣ. ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಒಂದು ಸ್ವಂತ ಅಂತ ಇರಬೇಕು ಅಷ್ಟೇ. ಅಮ್ಮನಿಗೂ ಅದೇ ಆಸೆ ಇರೋದು, ನನಗೂ ಅದೇ ಆಸೆ ಇರೋದು. ಅಷ್ಟೆಲ್ಲ ಖರ್ಚು ಮಾಡಿ PC ಅಂತೆಲ್ಲ ಇನ್ವೆಸ್ಟ್ ಮಾಡಿರೋದೆ ಅದಕ್ಕೋಸ್ಕರ. ಆದಷ್ಟು ಬೇಗ 400K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಲ್ಲ ಅಚೀವ್ ಮಾಡ್ಬೋದು. ಸೊ ನಾನು ಹಿಂದ್ಗಡೆ